ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಇಮಾಮರಿಂದ ಇಮಾಮರಿಗಾಗಿ ಇಮಾಮರಿಗೋಸ್ಕರ ಇರುವಂತಹ ಸರ್ಕಾರ ಆಗಿದೆ. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸರ್ಕಾರದ ದುಡ್ಡಿನಿಂದ ನಡೆಯುತ್ತಿರುವಂತಹ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಇಮಾಮರನ್ನು ಕರೆಸಿ ಮಿಯಾಗಳನ್ನು ಕರೆಸಿ ಅವ್ರ ಮೂಲಕ ಕುರಾನ್ ಪಠಣ ಮಾಡಿಸ್ತಿತ್ತು. ಆ ಕಾರ್ಯಕ್ರಮದಲ್ಲಿ ಹಿರಿಯ IAS ಅಧಿಕಾರಿಗಳನ್ನ, KS ಅಧಿಕಾರಿಗಳನ್ನ, ಇಂಜಿನಿಯರ್ಗಳನ್ನ ಆ ಕಾರ್ಯಕ್ರಮದಲ್ಲಿ ತಮ್ಮ ಜೊತೆ ಇಟ್ಕೊಂಡಿತ್ತು. ಕಾಂಗ್ರೆಸ್ ಸರ್ಕಾರ ತನ್ನ ಕೆಲಸ ಕೇವಲ ಮುಸ್ಲಿಮರಿಗಾಗಿ ಮಾಡ್ತಿದೆ ಅಂತ ಅನಿಸ್ತಿದೆ. ಅದು ಕೇವಲ ಮುಸ್ಲಿಮರಿಗಾಗಿ, ಮುಸ್ಲಿಮರಿಗೋಸ್ಕರ ಇರುವಂತಹ ಸರ್ಕಾರ ಆಗಿದೆ. ಹುಬ್ಬಳ್ಳಿಯಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸಂತೋಷ್ ಲಾಡ್ ಅವರು ಬಾಯಿ ತೆಗೆದ್ರೆ ಅವರು ಅಮೆರಿಕ ಬಗ್ಗೆ ಮಾತಾಡ್ತಾರೆ, ಬಾಯಿ ತೆಗೆದ್ರೆ ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡ್ತಾರೆ. ಅವ್ರಿಗಿಷ್ಟು ಬೇಸಿಕ್ ಕೂಡ ಗೊತ್ತಾಗಲ್ಲ. ಸರ್ಕಾರದ ಕಾರ್ಯಕ್ರಮದಲ್ಲಿ ಸರ್ಕಾರದ ಪ್ರೋಟೋಕಾಲ್ ಪ್ರಕಾರ ಕಾರ್ಯಕ್ರಮ ಮಾಡಬೇಕು. ಅಲ್ಲಿ ತಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಬ್ಯಾನರು, ಕಾಂಗ್ರೆಸ್ಸಿನ ಸಿಂಬಾಲ್ ಅನ್ನು ಹಾಕಿ ಸರ್ಕಾರಿ ಕಾರ್ಯಕ್ರಮ ಮಾಡಕ್ ಬರುದಿಲ್ಲ ಅಂತ ಅಷ್ಟು ಸತ್ಯ ಗೊತ್ತಾಗುದಿಲ್ಲ. ಹಾಗಾಗಿ ನಾನು ಈ ಸರ್ಕಾರಕ್ಕೆ ಅತ್ಯಂತ ಸ್ಟ್ರಾಂಗ್ ಆಗಿ ನಿಮ್ಗೆ ಹೇಳೋದೇನಂತಂದ್ರೆ, ನೀವು ಏನಿದು ಮುಸ್ಲಿಂ ಅಪೀಸ್ಮೆಂಟ್ ಮಾಡ್ತಾ ಇದ್ದೀರಿ, ಮುಸ್ಲಿಂ ಓಲೈಕೆ ರಾಜಕಾರಣ ಮಾಡ್ತಾ ಇದ್ದೀರಿ, ಇದರಿಂದ ನಿಮಗೂ ಚಲೋ ಆಗುದಿಲ್ಲ, ಈ ರಾಜ್ಯಕ್ಕೂ ಕೂಡ ಚಲೋ ಆಗುದಿಲ್ಲ. ಮಾನ್ಯ ಚೀಫ್ ಸೆಕ್ರೆಟರಿ ಅವರಿಗೆ ನಾನು ಆಲ್ರೆಡಿ ಒಂದು ಪತ್ರವನ್ನು ಬರೆದಿದ್ದೇನೆ. ಈ ಕೂಡಲೇ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ಸಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅಧಿಕಾರಿಗಳ ಮೇಲೆ ನೀವು ಇಮಿಡಿಯೇಟ್ಲಿ ಆಕ್ಷನ್ ತಗೋರಿ. ಆಮೇಲೆ ಯಾರು ದುಡ್ಡು ಖರ್ಚು ಮಾಡಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೋರಿ. ಸರ್ಕಾರದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ಸಿನ ಬ್ಯಾನರ್ ಮಾಡಿದವ್ರ ಮೇಲೆ. ಆಮೇಲೆ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ನವರಿಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ, ಈ ಸರ್ಕಾರಕ್ಕೆ ಓಟ್ ಹಾಕಿದವರು ಎಲ್ಲಾ ಸಮಾಜದವರು ಓಟ್ ಹಾಕ್ಯಾರ, ಬರೀ ಸಾಬ್ರಷ್ಟ ಓಟ್ ಹಾಕಿಲ್ಲ. ಹಾಗಾಗಿ ನೀವು ಸಾಬ್ರನ್ನ ಓಲೈಕೆ ಮಾಡುವಂತದ್ ನಿಲ್ಲಿಸ್ರಿ, ಇದರಿಂದ ನಿಮಗೇನು ಸುಖ ಸಿಗುವುದಿಲ್ಲ.